ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇನ್ನೇನು ಆಷಾಢ ಮಾಸ ಮುಗಿತಾ ಬಂತು, ಶ್ರಾವಣ ಮಾಸ ಹತ್ರ ಬರ್ತಾ ಇದೆ ಅಲ್ವಾ. ಹಾಗಾಗಿ ಶುಕ್ರವಾರದ ದಿವಸ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡೋದಕ್ಕೆ ಹೊಸ್ತಿಲು ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಜೊತೆಗೆ ಶುಕ್ರವಾರ ಮಾಡಬೇಕಾದಂಥ ಒಂದು ವಿಶೇಷ ಆಚರಣೆ ಬಗ್ಗೆ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ರಿಗೂ ತಿಳಿಸಿಕೊಡ್ತೀನಿ. ತುಂಬ ಸರಳವಾಗಿ ಮಾಡ್ಕೋಬೋದಾದಂಥ ಪೂಜೆ ಯಾರು ಬೇಕಾದರೂ ಮಾಡ್ಬೋದು. ಆಷಾಢ ಮಾಸದಲ್ಲಿ ಹಾಗೆ ಶ್ರಾವಣ ಮಾಸದಲ್ಲಿ ನಾವು ವಿಶೇಷವಾಗಿ ಲಕ್ಷ್ಮೀ ವ್ರತಗಳನ್ನು ಮಾಡ್ತೀವಲ್ವ. ಆ ಸಮಯದಲ್ಲಿ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡೋದಕ್ಕೆ ಅಂತ ಈ ರೀತಿಯಾಗಿ ಮಾಡಬೇಕಾಗತ್ತೆ. ಬನ್ನಿ, ಆಗಿದ್ದರೆ ಯಾವ ರೀತಿ ಹೊಸ್ತಿಲು ಪೂಜೆ ಹಾಗೆ ಮಾಡಬೇಕು ಅಂತ ನೋಡಿಕೊಂಡು ಬರೋಣ. ಮೊದಲನೆಯದಾಗಿ ಶುದ್ಧವಾಗಿರುವಂಥ ನೀರನ್ನು ಹಾಕಿ ಹೊಸ್ತಿಲನ್ನು ನೀಟಾಗಿ ತೊಳ್ಕೊಳ್ಳಿ. ಆ ನಂತರ ಹೊಸ್ತಿಲು ಒರೆಸೋದಕ್ಕೆ ಅಂತಾನೆ ಸಪ್ರೇಟಾಗಿ ಒಂದು ಬಟ್ಟೆಯನ್ನು ಇಟ್ಕೊಂಡಿದ್ರೆ ಆ ಬಟ್ಟೆಯಲ್ಲಿ ನೀಟಾಗಿ ಹೊಸ್ತಿಲನ್ನು ಕೂಡ ಒರೆಸ್ಕೋಬೇಕಾಗುತ್ತೆ. ಆನಂತರ ಸ್ವಲ್ಪ ಅರಿಶಿಣಕ್ಕೆ ನೀರನ್ನು ಹಾಕಿ ಆನಂತರ ಅರಿಶಿಣದ ನೀರನ್ನು ಅಥವಾ ಆ ಪೇಸ್ಟನ್ನು ಹೊಸ್ತಿಲಿಗೆ ಪೂರ್ತಿಯಾಗಿ ಹಚ್ಚಬೇಕು. ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚೋದು ಯಾವುದೇ ಒಂದು ದುಷ್ಟಶಕ್ತಿ ಅದನ್ನು ದಾಟ್ಕೊಂಡು ಮನೆ ಒಳಗಡೆ ಬರಬಾರ್ದು ಅಂತ. ಅದೇ ರೀತಿಯಲ್ಲಿ ನಾವು ಹೊಸ್ತಿಲನ್ನು ಮರದಲ್ಲಿ ಮಾಡಿಸಿರ್ತೀವಲ್ಲ, ಆ ಮರಕ್ಕೆ ಯಾವುದೇ ರೀತಿಯಾದಂಥ ಹುಳು ಬೀಳಬಾರ್ದು, ಕುಟ್ಟು ಹತ್ತಿ ಆ ಮರ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಅರಿಶಿಣವನ್ನು ಹಚ್ಚುತ್ತಾ ಇದ್ರು. ಹಾಗಾಗಿ ಪೂರ್ತಿಯಾಗಿ ಅರಿಶಿಣವನ್ನು ಹಚ್ಕೊಂಡು ಆನಂತರ ಹೊಸ್ತಿಲ ಎರಡೂ ಭಾಗದಲ್ಲೂ ಕೂಡ ಅರಿಶಿಣ ಕುಂಕುಮವನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಳಿ. ಹೊಸ್ತಿಲನ್ನು ಪೂಜೆ ಮಾಡಬೇಕಲ್ಲ ಅಂತ ಬೇಗ ಪೂಜೆ ಮಾಡಬಾರ್ದು. ಹೊಸ್ತಿಲಲ್ಲಿ ಶಿವ ಪಾರ್ವತಿ ನೆಲೆಸಿರ್ತಾರೆ, ಹಾಗೆ ಲಕ್ಷ್ಮೀ ದೇವಿಯ ವಾಸಸ್ಥಾನ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹೊಸ್ತಿಲನ್ನು ಎಷ್ಟು ನಾವು ನೀಟಾಗಿ ಇಟ್ಕೊಳ್ತೀವೋ, ಎಷ್ಟು ಕಳಕಳಿಯಾಗಿ ಇಟ್ಕೊಳ್ತೀವೋ ಅಷ್ಟು ಕೂಡ ಒಳ್ಳೆಯದು. ಇನ್ನು ರಂಗೋಲಿಯನ್ನು ಹಾಕುವಾಗಲೂ ಕೂಡ ಆದಷ್ಟು ದೇವರಿಗೆ ಸಂಬಂಧಪಟ್ಟ ರಂಗೋಲಿಗಳನ್ನು ಹಾಕಬೇಕಾಗತ್ತೆ. ರಂಗೋಲಿ ಹಾಕೋದಕ್ಕೆ ನೀವು ಅಕ್ಕಿ ಹಿಟ್ಟನ್ನಾದರೂ ಬಳಸ್ಬೋದು ಅಥವಾ ರಂಗೋಲಿ ಪುಡಿಯನ್ನಾದರೂ ಬಳಸ್ಬೋದು. ರಂಗೋಲಿ ಮೂಲೆ ಹಾಕುವಾಗ ಒಂದು ಏನೋ ನೆನಪಲ್ಲಿ ಇಟ್ಕೋಬೇಕು ಅಂತ ಅಂದರೆ ಹೊಸ್ತಿಲಿನ ಮೇಲೆ 24 ಗೆರೆಗಳು ಬರೋ ರೀತಿ ಹಾಕಬೇಕಾಗತ್ತೆ. ಅದಾದ ನಂತರ ಶಂಖ ಚಕ್ರ, ಕಮಲದ ಹೂವು, ಪದ್ಮ, ಸ್ವಸ್ತಿಕ, ಶ್ರೀ, ಓಂ, ಗೋಪಾದ, ಲಕ್ಷ್ಮೀಪಾದ, ವಿಷ್ಣುಪಾದ, ಚಂದ್ರ, ಸೂರ್ಯ ಹಾಗೆ ಗದೆ, ನಕ್ಷತ್ರ ಈ ರೀತಿ ದೇವರಿಗೆ ಸಂಬಂಧಪಟ್ಟಂತಹ ರಂಗೋಲಿಗಳನ್ನು ಹಾಕ್ಕೊಳ್ಳಿ. ಹಾಗೆ ಯಾವುದೇ ಕಾರಣಕ್ಕೂ ಇಂಟು ಮಾರ್ಕನ್ನು ಹೊಸ್ತಿಲ ಮೇಲೆ ಹಾಕಬಾರ್ದು ಅಂತ ಹೇಳ್ತಾರೆ. ಇದರಿಂದ ತುಂಬಾ ಹಣಕಾಸಿನ ಸಮಸ್ಯೆಗಳು ನಿಮಗೆ ಕಾಡ್ಬೋದು. ಹಾಗಾಗಿ ಇಂಟು ಹಾಕಿಬಿಟ್ಟು ಲಕ್ಷ್ಮೀ ಪಾದವನ್ನು ಬರೀತಾರಲ್ಲ, ಆ ರೀತಿ ಬರೆಯೋದಕ್ಕೆ ಹೋಗಬೇಡಿ. ರಂಗೋಲಿಗಳನ್ನು ನಾವು ಹೊಸ್ತಿಲ ಮೇಲೆ ಹಾಕೊಂಡಾಗ ರಂಗೋಲಿಯನ್ನು ಕೂಡ ನಾವು ದೈವ ಸ್ವರೂಪ ಅಂತ ಭಾವಿಸಿ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಪೂಜೆ ಮಾಡಬೇಕು. ಆ ನಂತರ ಮುಖ್ಯವಾಗಿರುವಂಥ ಅಂಶ ಏನಂದರೆ, ಇವಾಗ ಆಷಾಢ ಹಾಗೆ ಶ್ರಾವಣ ಆಗಿರೋದ್ರಿಂದ ಹೊಸ್ತಿಲ ಬಳಿ ಒಂದು ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಅದು ಲಕ್ಷ್ಮಿಗೆ ಆವಾಹನೆಯಂತೆ. ಹಾಗಾಗಿ ಬಲಭಾಗದಲ್ಲಿ ಅಥವಾ ನಿಮ್ಮ ಹೊಸ್ತಿಲ ಹತ್ರ ಈಶಾನ್ಯ ಮೂಲೆ ಇದ್ದರೆ ಆ ಒಂದು ಮೂಲೆಯಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಹಾಕಿ ಅಥವಾ ಹೋಮವನ್ನು ಸಗಣಿಯನ್ನು ಹಾಕಿ ಸಾರಿಸಿ ಅದರ ಮೇಲೆ ಒಂದು ಸ್ವಲ್ಪ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಕಳಸವನ್ನು ಮಾಡ್ಬೋದು. ನೀವಿಲ್ಲಿ ಕಳಸ ಸ್ಥಾಪನೆ ಮಾಡೋದಕ್ಕೆ ಮಣ್ಣಿನ ಮಡಿಕೆಯನ್ನು ಬಳಸ್ಬೋದು. ಹಿತ್ತಾಳೆ ಅಥವಾ ತಾಮ್ರದ ಕಳಸದ ಚೊಂಬು ಚಿಕ್ಕದಾಗಿರುತ್ತಲ್ಲ ಅದನ್ನು ಬಳಸ್ಬೋದು. ಮಣ್ಣಿನ ಮಡಿಕೆ ಸ್ವಲ್ಪ ಅಲಂಕಾರ ಮಾಡಿ ಕಳಸದ ರೀತಿ ಸ್ಥಾಪನೆ ಮಾಡ್ಬೋದು. ಪೂಜೆಗೆ ಪ್ಲೇನ್ ಆಗಿರುವಂಥ ಮಡಿಕೆನೇ ತೊಗೋಬೋದು. ಆ ಪ್ಲೇನ್ ಆಗಿರುವಂಥ ಮಡಿಕೆಗೆ ಸ್ವಲ್ಪ ಅರಿಶಿಣವನ್ನು ಹಚ್ಚಿ ಅರಿಶಿಣ ಕುಂಕುಮ ಇಟ್ಟು ಅಲಂಕಾರ ಮಾಡಿದರೆ ಸಾಕಾಗುತ್ತೆ. ಆನಂತರ ಕಳಸಕ್ಕೆ ಶುದ್ಧವಾಗಿರುವಂಥ ನೀರನ್ನು ಹಾಕಬೇಕಾಗತ್ತೆ. ನೀರು ಹಾಕಿದ ನಂತರ ಅರಿಶಿಣ ಕುಂಕುಮ ಅಕ್ಷತೆ ಹಾಕಿ ಹಾಗೆ ₹1 ನಾಣ್ಯವನ್ನು ಹಾಕಬೇಕು. ಜೊತೆಗೆ ನಿಮ್ಮ ಮನೆಯಲ್ಲಿ ಜವದ ಪೌಡರ್ ಇದೆ ಅಂದರೆ ಅದು ಸುವಾಸನೆಯುತವಾದಂತಹ ಒಂದು ಪೌಡರ್, ಅದು ಲಕ್ಷ್ಮಿಯನ್ನು ಆವಾಹನೆ ಮಾಡುತ್ತೆ. ಆ ಪೌಡರ್ ಇದ್ದರೆ ಹಾಕ್ಕೊಳ್ಳಿ, ತುಂಬಾ ಒಳ್ಳೆಯದು. ಒಂದು ಏಲಕ್ಕಿನೋ ಅಥವಾ ಒಂದು ಪಚ್ಚ ಕರ್ಪೂರವನ್ನು
ಕುಟ್ಬಿಟ್ಟು ಇದು ನೀರೊಳಗಡೆ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಆನಂತರ ಹೂವಿನ ದಳಗಳನ್ನು ಹಾಕಿ ಒಂದು ಸೇವಂತಿಕ ಕೂಡ ಇಟ್ಟು ಕಳಸವನ್ನು ತಯಾರು ಮಾಡಬೇಕು. ಇಷ್ಟೇ ಮಾಡಬೇಕಾಗಿರೋದು. ಈ ರೀತಿ ಒಂದು ಕಳಸವನ್ನು ನೀವು ಹೊಸ್ತಿಲ ಬಲಭಾಗ ಆಗಲಿ ಅಥವಾ ಹೊಸ್ತಿಲ ಹತ್ರ ಈಶಾನ್ಯ ಮೂಲೆಯಲ್ಲಾಗಲಿ ಒಂದು ಕಳಸವನ್ನು ಸ್ಥಾಪನೆ ಮಾಡಬೇಕಾಗತ್ತೆ. ಹಾಗೆ ಹೊಸ್ತಿಲ ಅಕ್ಕಪಕ್ಕನೂ ಕೂಡ ದೀಪಗಳನ್ನು ಹಚ್ಕೋಬೇಕು. ದೀಪ ಹಚ್ಚುವಂಥ ಕಡೆನೂ ಕೂಡ ಇವಾಗ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ತೋರಿಸಿ, ಹಾಗೆ ಹೊಸ್ತಿಲ ಮುಂಭಾಗ ಜಾಗ ಇದ್ರೆ ದೊಡ್ಡದಾಗಿ ಒಂದು ರಂಗೋಲಿ ಹಾಕ್ಕೊಂಡಿರಬೇಕು. ಹೊಸ್ತಿಲಿಗೆ ಧೂಪ ತೋರಿಸಿದ ನಂತರ ಅಗರಬತ್ತಿ ತೋರಿಸಿ ಪೂಜೆ ಮಾಡಬೇಕು. ಆ ನಂತರ ಕರ್ಪೂರವನ್ನು ಹಚ್ಕೊಂಡು ಆರತಿ ಕೂಡ ಮಾಡಿ, ಯಾವುದೇ ಒಂದು ವ್ರತ ಆಗಿರಲಿ, ಪೂಜೆ ಆಗಿರಲಿ, ಮನೆ ವಾರ ಆಗಿರಲಿ, ನೀವು ಮೊದಲು ಹೊಸ್ತಿಲು ತುಳಸಿ ಪೂಜೆಯನ್ನು ಮುಗಿಸಿ ಆ ನಂತರನೇ ಬೇರೆ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಹಾಗಾಗಿ ಮೊದಲು ನಾವು ಯಾವುದೇ ಪೂಜೆ ಮಾಡದೇ ಇದ್ದರೂ ನಡೆಯುತ್ತೆ. ಹೊಸ್ತಿಲು ತುಳಸಿ ಪೂಜೆಯನ್ನು ಪ್ರತಿದಿನ ಮಾಡಲೇಬೇಕು. ಅಟ್ಲೀಸ್ಟ್ ಪ್ರತಿದಿನ ಸರಳವಾಗಿ ಮಾಡ್ಕೋತೀವಿ ಅಂತಂದ್ರೂ ಶುಕ್ರವಾರದ ದಿವಸ ಈ ರೀತಿ ಪೂಜೆ ಮಾಡಿದರೆ ತುಂಬಾ ಶುಭ. ಮನೆಗೆ ಮಂಗಳಾರತಿ ನಂತರ ಸಾಂಬ್ರಾಣಿ ಧೂಪವನ್ನು ಪ್ರತಿ ಶುಕ್ರವಾರದ ದಿವಸ ಮನೆಯಲ್ಲಿ ಹಾಕೋದ್ರಿಂದ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಮನೆಯಲ್ಲಿ ಇರೋದಿಲ್ಲ. ಕಡೆ ಪಕ್ಷ ವಾರಕ್ಕೊಂದು ಸಲ ಅಥವಾ ಅಮಾವಾಸ್ಯೆ ದಿನ ಆಗಲಿ ಸಾಂಬ್ರಾಣಿ ಧೂಪವನ್ನು ಮನೆಯಲ್ಲಿ ಹಾಕಿ ತುಂಬ ಒಳ್ಳೆಯದು. ಇದರಿಂದ ಕ್ರಿಮಿಕೀಟಗಳು ಮನೆಯಲ್ಲಿ ಏನಾದರೂ ಇದ್ದರೆ ಸೊಳ್ಳೆಗಳ ಕಾಟ ಅಥವಾ ನುಸಿ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ. ಈ ರೀತಿ ತುಂಬ ಸರಳವಾಗಿ ಈ ಒಂದು ಹೊಸ್ತಿಲು ಪೂಜೆ. ಇನ್ನು ಯಾವುದಾದ್ರೂ ಒಂದು ಪೂಜೆಯನ್ನು ತಿಳಿಸಿಕೊಟ್ಟಾಗ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಅಂದರೆ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಆಗಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಗೋವುಗಳು ಮನೆಗೆ ಬರುವಂಥ ಸಮಯ, ಲಕ್ಷ್ಮಿ ಮನೆಗೆ ಬರುವಂಥ ಸಮಯ ಬಾಗಿಲು ಹಾಕಬೇಡಿ ಅಂತ ಮನೇಲಿ ಹಿಂದಿನವರೆಲ್ಲ ಹೇಳ್ತಾ ಇದ್ರಲ್ಲ, ಹಾಗಾಗಿ ಸಂಜೆ ಕೂಡ ನೀವು ಮಾಡ್ಕೋಬೋದು. ಇನ್ನು ಹೊಸ್ತಿಲ ಹತ್ರ ಇಟ್ಟಿರುವಂಥ ಆ ಕಳಸವನ್ನು ಯಾವಾಗ ತೆಗಿಬೇಕು ಅಂತ ಅಂದರೆ ಮಾರನೇ ದಿವಸ ಅಂದರೆ ಶನಿವಾರ ದಿವಸ ತೆಗೆದು ನೀವು ಆ ನೀರನ್ನು ಯಾವುದಾದ್ರೂ ಗಿಡಕ್ಕೆ ಹಾಕಿ ಮತ್ತೆ ಅದನ್ನು ತೊಳೆದು ಇಟ್ಕೊಂಡು ಮುಂದಿನ ವಾರ ಬಳಸ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಶುಕ್ರವಾರದ ದಿವಸ ಲಕ್ಷ್ಮಿಯನ್ನು ಮನೆಗೆ ಆಹ್ವಾನ ಮಾಡೋದಕ್ಕೆ ಯಾವುದೇ ರೀತಿ ಹೊಸ್ತಿಲ ಪೂಜೆಯನ್ನು ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು ಸ್ನೇಹಿತರೆ.